ವೀಕ್ಷಕರೇ, ಪವರ್ ಟಿವಿ ಬೇರೆಲ್ಲೂ ಇಲ್ಲದಂತಹ ಮೆಗಾ ಸುದ್ದಿಯನ್ನ ಸ್ಫೋಟಿಸ್ತಾ ಇದೆ. ಎಲ್ಲರನ್ನ ಶೇಕ್ ಮಾಡುತ್ತೆ ಈ ಕುಸುಮ ತಾರೆಯ ರಿಯಲ್ ಸ್ಟೋರಿ. ಸಿನಿಮಾ, ಬಿಸ್ನೆಸ್, ಕ್ರಿಕೆಟ್, ಕೃಷಿ, ಟೂರ್ ಸೀಕ್ರೆಟ್ಸ್ ಅನ್ನ ಪವರ್ ಟಿವಿ ಈಗ ರಿವೀಲ್ ಮಾಡ್ತಾ ಇದೆ. ಎಲ್ಲಾ ಚಾನೆಲ್ ಫಾಲೋ ಮಾಡುತ್ತವೆ ಈ ಪವರ್ಫುಲ್ ಸ್ಟೋರಿಯನ್ನ. ಅನೇಕ ಬಾರಿ ಆಗಿದೆ ಪವರ್ ಟಿವಿಯ ಎಷ್ಟೋ ಪವರ್ಫುಲ್ ಸ್ಟೋರಿಗಳನ್ನ ಬೇರೆ ಬೇರೆ ಚಾನೆಲ್ಗಳು ಫಾಲೋ ಮಾಡಿದೆ. ಪವರ್ ಫಸ್ಟ್ ಎಂತ ಎಕ್ಸ್ಕ್ಲೂಸಿವ್ ಸ್ಟೋರಿಗಳನ್ನ ನೀಡೋದ್ರಲ್ಲಿ ಪವರ್ ಟಿವಿ ಇಲ್ಲಿಯವರೆಗೂ ಕಳೆದ 7 ವರ್ಷಗಳಲ್ಲಿ ಹಲವಾರು ಪವರ್ಫುಲ್ ಸ್ಟೋರಿಗಳನ್ನ, ಮೆಗಾ ಸ್ಟೋರಿಗಳನ್ನ ನೀಡ್ತಾ ಬಂದಿದೆ. ತನಿಖಾ ಪತ್ರಿಕೋದ್ಯಮದ ಮತ್ತೊಂದು ಹೆಸರೇ ಪವರ್ ಟಿವಿ. ಬೇರೆ ಯಾವ ಚಾನೆಲ್ಗಳಲ್ಲೂ ಇಲ್ಲದಂತಹ ಮೆಗಾ ಸ್ಟೋರಿಯನ್ನ ಪವರ್ ಟಿವಿ ಸ್ಫೋಟಿಸ್ತಾ ಇದೆ. ಎಲ್ಲರನ್ನ ಕೂಡ ಈ ಕುಸುಮ ತಾರೆಯ ಸ್ಟೋರಿ ಇದೆಯಲ್ಲ, ಇದು ಶೇಕ್ ಮಾಡುತ್ತೆ. ಒಂದ್ ಡೈರೆಕ್ಷನ್ ಹೌದಾ ಅಂತ ನೀವು ಕೂಡ ಆಶ್ಚರ್ಯ ಪಡ್ತೀರಿ, ಒಂದು ರೀತಿ ಶಾಕ್ ಕೂಡ ಒಳಗಾಗ್ತೀರಿ. ಪವರ್ ಟಿವಿಯಲ್ಲಿ ಒಬ್ಬ ನಟಿಯ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾರು ಆ ನಟಿ ಅನ್ನುವಂಥ ಕುತೂಹಲ ಸಹಜವಾಗಿ ನಿಮ್ಮೆಲ್ಲರಿಗೂ ಇರುತ್ತೆ. ಉದ್ಯಮಿ ಕಮ್ ನಿರ್ಮಾಪಕನ ವಿರುದ್ಧ ಈ ನಟಿ ಕೆಲ ದಿನಗಳ ಹಿಂದಷ್ಟೇ ಆರೋಪ ಮಾಡಿದ್ರು. ಆ ಉದ್ಯಮಿಯ ಮೇಲೆ ಕಿರುಕುಳದ ಆರೋಪವನ್ನ ನಟಿ ಮಾಡಿದ್ರು. ಆ ಉದ್ಯಮಿಯ ಮೇಲೆ ಕಿರುಕುಳ ಆರೋಪ ಮಾಡಿದಂತ ನಟಿ ಯಾರು? ಆದ್ರೆ ಸುಮ್ನೆ ಯಾರಾದ್ರೂ ಆರೋಪ ಮಾಡಕ್ಕಾಗತ್ತಾ? ಎಂಥ ಸಲಿಗೆಯನ್ನ ಹೊಂದಿದ್ರು ಆ ಉದ್ಯಮಿಯ ಜೊತೆಗೆ. ಉದ್ಯಮಿಯಿಂದ ದೂರವಾಗುವ ಸಂದರ್ಭದಲ್ಲಿ ಕಿರುಕುಳದ ಆರೋಪ ಮಾಡಿದ್ರು. 2 ವರ್ಷಗಳ ಹಿಂದೆ ಅದೇ ಉದ್ಯಮಿ ಜೊತೆ ಫುಲ್ ಸುತ್ತಾಡಿದ್ರು. ಈ ವಿಚಾರವನ್ನ ಆ ಉದ್ಯಮಿ ಕಮ್ ನಿರ್ಮಾಪಕ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಇದ್ರ ಬಗ್ಗೆ ಯಾವತ್ತೂ ಅಷ್ಟೇ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ, ಮತ್ತೆ ಒಂದು ಕೈ ಯಾವತ್ತೂ ಚಪ್ಪಾಳೆ ಹೊಡೆಯೋದಿಲ್ಲ. ಒಬ್ಬ ಉದ್ಯಮಿ ಕಮ್ ನಿರ್ಮಾಪಕನ ವಿರುದ್ಧ ಬಹಳ ಗಂಭೀರವಾದಂತಹ ಆರೋಪ ಮಾಡಿದ್ರು ಒಬ್ಬ ನಟಿ. ಆ ಉದ್ಯಮಿ ಕಮ್ ನಿರ್ಮಾಪಕ ಕೂಡ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಸಾಕಷ್ಟು ವಿಚಾರಗಳನ್ನ ಹೇಳ್ಕೊಟ್ಟಿದ್ರು. ಮತ್ತೆ ಏನಾಗ್ಬಿಡುತ್ತೆ ಅಂದ್ರೆ, ಪ್ರತಿ ಸಲ ಹೆಣ್ಮಕ್ಳ ಆರೋಪಗಳಿಗೆ ಸಖತ್ ವ್ಯಾಲ್ಯೂ ಇರುತ್ತೆ, ಒಂದು ವೇಟೇಜ್ ಇರುತ್ತೆ. ಯಾರಾದ್ರೂ ಒಂದು ಹೆಣ್ಮಗಳು ಯಾರ ವಿರುದ್ಧ ಏನಾದ್ರೂ ಒಂದು ಆರೋಪ ಮಾಡ್ತಾ ಇದ್ದಾಳೆ ಅಂತಂದ್ರೆ ಅವಳು ಏನಾದ್ರೂ ಕಿರುಕುಳಕ್ಕೆ ನಿಜವಾಗ್ಲೂ ಒಳಗಾಗಿರಬಹುದೇನೋ ಅಂತ ಈ ಸಮಾಜ ಥಿಂಕ್ ಮಾಡುತ್ತೆ. ಆದರೆ ಅಂಥದ್ದನ್ನ ಒಂದು ಎನ್ಕ್ಯಾಚ್ ಮಾಡಿಕೊಂಡು ಅಂಥ ಆರೋಪಗಳನ್ನ ಮಾಡುವಂತ ಹೆಣ್ಮಕ್ಳು ಕೂಡ ಸಮಾಜದಲ್ಲಿ ಏನು ಕಡಿಮೆ ಇಲ್ಲ. ಸೊ ಅಂಥವ್ರ ಹೇಗೆಲ್ಲ ಮಾಡಬಹುದು ಅನ್ನೋದನ್ನ ಈ ಸ್ಟೋರಿ ಮುಖಾಂತರ ನೀವು ತಿಳ್ಕೊಳ್ಬೇಕಾಗತ್ತೆ. ಆ ಉದ್ಯಮಿಯ ಮೇಲೆ ಕಿರುಕುಳದ ಆರೋಪ ಮಾಡಿದ 2 ವರ್ಷ ಅವ್ರ ಜೊತೆ ಸುತ್ತಾಡಿ ಓಡಾಡಿ ಆದ ನಂತರ ಯಾವ ರೀತಿ ಸಲಿಗೆ ಹೊಂದಿದ್ರು ಅನ್ನೋದನ್ನ ನೀವು ಈ ಕಾರ್ಯಕ್ರಮ ನೋಡಿದ ನಂತರ ಅಥವಾ ಈ ಸುದ್ದಿ ನೋಡಿದ ನಂತರ ನೀವು ತೀರ್ಮಾನ ಮಾಡಿ. ಯಾಕೆ ಅಂತಂದ್ರೆ ಯಾರ್ದದ್ದೇ ವೈಯಕ್ತಿಕ ವಿಚಾರಗಳನ್ನ ಬೀದಿಗೆಳಿಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು ಅನ್ನೋದು ಪವರ್ ಟಿವಿಯ ಉದ್ದೇಶ ಖಂಡಿತವಾಗ್ಲೂ ಅಲ್ಲ. ಆದ್ರೆ ಇದು ಕೇವಲ ಇವಾಗ ವೈಯಕ್ತಿಕ ವಿಚಾರವಾಗಿ ಉಳ್ಕೊಂಡಿಲ್ಲ, ಪಬ್ಲಿಕ್ ಇಶ್ಯೂ ಆಗೋಗಿದೆ. ಅಂದ್ರೆ ಸಾರ್ವಜನಿಕ ಒಂದು ವಿಚಾರಕ್ಕೆ ಬಂದು ನಿಂತಿರೋದ್ರಿಂದ, ಸಾರ್ವಜನಿಕವಾಗಿ ಸ್ಟೇಟ್ಮೆಂಟ್ಗಳಾಗಿರೋದ್ರಿಂದ ಸತ್ಯಾಸತ್ಯತೆಯನ್ನ ಪವರ್ ಟಿವಿ ಇವತ್ತು ರಾಜ್ಯದ ಜನರ ಮುಂದೆ ಇಡ್ತಾ ಇದೆ. 2 ವರ್ಷಗಳ ಹಿಂದೆ ಅದೇ ಉದ್ಯಮಿ ಜೊತೆ ಫುಲ್ ಓಡಾಡ್ಕೊಂಡಿದ್ದಂತಹ ನಟಿ ಆ ಉದ್ಯಮಿಯಿಂದ ಬೇರೆಯಾಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಪವರ್ ಟಿವಿಯಲ್ಲಿ ಮಾತ್ರ ಆ ನಟಿಯ ಮತ್ತು ಉದ್ಯಮಿಯ ಎಕ್ಸ್ಕ್ಲೂಸಿವ್ ಫೋಟೋಗಳನ್ನ ರಿವೀಲ್ ಮಾಡ್ತಾ ಇದ್ದೀವಿ. ಉದ್ಯಮಿಯಿಂದ ನನಗೆ ಕಿರುಕುಳ ಆಗ್ತಾ ಇದೆ ಅಂತ ಆ ನಟಿ ಆರೋಪ ಮಾಡಿದ್ರು. ಉದ್ಯಮಿ ಜೊತೆ ಆಪ್ತವಾಗಿದ್ಲು ಅನ್ನೋದಕ್ಕೆ ಈ ಫೋಟೋಗಳೇ ಉತ್ತರವನ್ನ ಕೊಡ್ತಾ ಇದ್ದಾವೆ. ಆ ಉದ್ಯಮಿಯ ಜೊತೆಗೆ ದೇಶ ವಿದೇಶವನ್ನ ಕೂಡ ಆ ನಟಿ ಸುತ್ತಾಡಿದ್ರು. ಚಿನ್ನಾಭರಣ ಇರಬಹುದು, ಕ್ವೀನ್ ಬೆಡ್ ಸೇರಿದಂತೆ ಏನೆಲ್ಲ ಗಿಫ್ಟ್ ಪಡೆದಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಹೋಗುತ್ತೆ. ಪವರ್ ಟಿವಿ ಮಾತ್ರ ಆ ನಟಿ ಮಣಿಯ ಕಂಪ್ಲೀಟ್ ಪುರಾಣವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ನೋಡ್ರಿ, ಯಾವುದೇ ಪುರುಷರಾಗ್ಲಿ, ಯಾವುದೇ ಮಹಿಳೆಯರಾಗ್ಲಿ, ಯಾವುದೇ ಮಹಿಳೆ ಆಗ್ಲಿ ಸತ್ಯಾಸತ್ಯತೆ ಇರಬೇಕು. ಇಫ್ ಯು ಆರ್ ಇನ್ ಅ ರಿಲೇಶನ್ಶಿಪ್ ಯು ಶುಡ್ ಅಗ್ರಿ ಇಟ್. ಇಲ್ಲ ಆದ್ರೆ ಜೊತೆಲಿದ್ದಾಗ ಒಂಥರ, ದೂರ ಆದ ನಂತರ ಬೇರೆ ತರ ಮಾತಾಡೋದು, ಸುಮ್ನೆ ಆರೋಪ ಮಾಡೋದು, ಕಂಪ್ಲೇಂಟ್ ಕೊಡೋದು, ಕೇಸ್ ಹಾಕ್ಸೋದು. ಹೆಣ್ಣು ಮಕ್ಕಳ ಪರವಾಗಿ ಸಾಕಷ್ಟು ಕಾನೂನು ಗಟ್ಟಿಯಾಗಿದೆ ಅನ್ನೋದನ್ನ ಯಾರೇ ಆಗ್ಲಿ ಅಡ್ವಾಂಟೇಜ್ ಮಾಡ್ಕೊಂಡು ತಗೊಳ್ಬಾರ್ದು. ಪವರ್ ಟಿವಿ ಈಗ ಆ ನಟಿ ಮತ್ತು ಉದ್ಯಮಿಯ ಎಕ್ಸ್ಕ್ಲೂಸಿವ್ ಫೋಟೋವನ್ನ ರಿವೀಲ್ ಮಾಡುತ್ತೆ. ಯಾರು ಆ ನಟಿ, ಯಾರು ಅನ್ನೋದನ್ನ ನೀವು ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಆ ನಟಿ ಯಾರು, ಆರೋಪ ಮಾಡಿದ್ರು, ಏನ್ ಕಥೆ ಅವ್ರದ್ದು, ಇದೆಲ್ಲವನ್ನ ನೀವು ನೋಡಬಹುದು. ಈಗ ಇದು ಕೃಷಿ ತಾಪಂಡ ಅರವಿಂದ್ ರೆಡ್ಡಿಯ ಮೆಗಾ ಸುದ್ದಿ ಸ್ಫೋಟಗೊಳ್ತಾ ಇರೋ ವಿಚಾರ. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ವಿರುದ್ಧ ಕಿರುಕುಳದ ಆರೋಪ ಮಾಡಿದ್ರು ಕೃಷಿ ತಾಪಂಡ. ನಟಿ ಕೃಷಿ ತಾಪಂಡ ಕಿರುಕುಳ ಹಾಗೂ ಬೆದರಿಕೆ ಆರೋಪ ಮಾಡಿದ್ರು. ಅರವಿಂದ್ ವೆಂಕಟೇಶ್ ರೆಡ್ಡಿ ವಿರುದ್ಧನೇ ದೂರು ನೀಡಿದ್ರು ಕೃಷಿ ತಾಪಂಡ. ದೂರನ್ನ ನೀಡಿದ ಬಳಿಕ ಎಲ್ಲಿಯೂ ಆ ಬಗ್ಗೆ ಇದುವರೆಗೂ ಕೃಷಿ ತುಟಿ ಬಿಚ್ಚಿಲ್ಲ, ಅದ್ರ ಬಗ್ಗೆ ಮಾತಾಡಿಲ್ಲ.
ನಟಿ ಮಾತನಾಡದೆ ಇರೋದಕ್ಕೆ ಬಲವಾದ ಕಾರಣಗಳು ಏನಾದ್ರೂ ಇದೆಯಾ? ಯಾಕೆ ಮಾತಾಡಿಲ್ಲ ಇಲ್ಲಿವರೆಗೂ ಅವರು? ಆದ್ರೆ 2 ವರ್ಷಗಳ ಹಿಂದೆ ಇದೇ ಎ.ವಿ. ರೆಡ್ಡಿ ಜೊತೆಗೆ ಆಪ್ತಳಾಗಿದ್ರು ಕೃಷಿ. ಪವರ್ ಟಿವಿಗೆ ಸಿಕ್ಕಿದೆ ಎ.ವಿ. ರೆಡ್ಡಿ ಜೊತೆಗಿನ ಕೃಷಿ ತಾಪಂಡ ಅವರ ಫೋಟೋಗಳು. ಉದ್ಯಮಿ ಅರವಿಂದ ವೆಂಕಟೇಶ್ ರೆಡ್ಡಿ ವಿರುದ್ಧ ಕಿರುಕುಳದ ಆರೋಪ ನೀಡಿದ್ರು. ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ, ನನಗೆ ಜೀವ ಬೆದರಿಕೆ ಇದೆ, ಅದು ಇದು ಅಂತೆಲ್ಲ ಕಂಪ್ಲೇಂಟ್ ಮಾಡಿದ್ರು. ಏನಾದ್ರೂ ಇರ್ಲಿ, ಇದು ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ವಿಜುವಲ್. ಇವರ ವೈಯಕ್ತಿಕ ವಿಚಾರಗಳೀಗ ಕೇವಲ ವೈಯಕ್ತಿಕ ವಿಚಾರವಾಗಿ ನಿಂತ್ಕೊಂಡಿಲ್ಲ, ಯಾಕೆಂದ್ರೆ ಅದು ಸಾರ್ವಜನಿಕ ವಲಯಕ್ಕೆ ಬಂದು ಅವರಿಬ್ರು ಸ್ಟೇಟ್ಮೆಂಟ್ ಮಾಡಿ ಆಗಿದೆ, ಕಂಪ್ಲೇಂಟ್ ಆಗಿದೆ. ಅವತ್ತು ಅರವಿಂದ್ ರೆಡ್ಡಿ ಮಾತಾಡಿದ್ರು, ನಾನು ಎಲ್ಲವನ್ನ ಕೊಟ್ಟಿದ್ದೀನಿ, ಏನೆಲ್ಲ ಪಡ್ಕೊಂಡಿದ್ದಾರೆ ನನ್ನಿಂದ ಅಂತ ಹೇಳಿ. ಎಕ್ಸ್ಕ್ಲೂಸಿವ್ ಫೋಟೋಸ್ ಅನ್ನ ಪವರ್ ಟಿವಿಯಲ್ಲಿ ನೀವು ನೋಡ್ತಾ ಇದ್ದೀರಾ. ಇದು ಕೃಷಿ ತಾಪಂಡ ಹಾಗೆ ಅರವಿಂದ್ ರೆಡ್ಡಿಯ ಮೆಗಾ ಸುದ್ದಿ ಸ್ಫೋಟಗೊಳ್ತಾ ಇದೆ ಪವರ್ ಟಿವಿಯಲ್ಲಿ. ನಟಿ ಕೃಷಿ ತಾಪಂಡ ಕಿರುಕುಳದ ಮತ್ತು ಬೆದರಿಕೆಯ ಆರೋಪವನ್ನ ನೀಡಿದ್ರು. ನೀವು ಡಿಸೈಡ್ ಮಾಡಿ ಯಾವ ರೀತಿಯ ಸಲಿಗೆ ಇರಬಹುದು ಅಂತ ಹೇಳಿ. ವಾಟ್ ಎವರ್ ಇಟ್ ಇಸ್ ದೇರ್ ಪರ್ಸನಲ್ ಇಶ್ಯೂ. ನೀವು ಪರ್ಸನಲ್ ಆಗಿ ಹೇಗಿದ್ರಿ, ಏನ್ ಮಾಡ್ತಿದ್ರಿ, ನಮಗದು ಬೇಡ. ಆದ್ರೆ ಸುಳ್ಳು ಆರೋಪಗಳ ಬಗ್ಗೆ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡ್ತಾ ಇದೀವಿ ಅಷ್ಟೇನೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಪವರ್ ಟಿವಿಗೆ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಎಲ್ಲ ಚಾನೆಲ್ಗಳು ಕೂಡ ಈ ಪವರ್ಫುಲ್ ಸ್ಟೋರಿಯನ್ನ ಫಾಲೋ ಮಾಡುತ್ತವೆ. ಉದ್ಯಮಿ ಕಮ್ ನಿರ್ಮಾಪಕನ ವಿರುದ್ಧ ನಟಿ ಕೃಷಿ ತಾಪಂಡ ಗಂಭೀರ ಆರೋಪ ಮಾಡಿದ್ರು. ನನಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ, ನನಗೆ ಹೆದರಿಸಿದ್ದಾರೆ, ಬೆದರಿಸಿದ್ದಾರೆ, ಎಲ್ಲಾ ರೀತಿಯ ಆರೋಪಗಳನ್ನ ಕೃಷಿ ತಾಪಂಡ ಮಾಡಿದ್ರು. ಕಂಪ್ಲೇಂಟ್ ಆದ ನಂತರ ಅರವಿಂದ್ ಬೇಲ್ ಕೂಡ ಪಡ್ಕೊಂಡು ಹೊರಗಡೆ ಬಂದಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಕೃಷಿ ಇದ್ರ ಬಗ್ಗೆ ಎಲ್ಲೂ ತುಟಿ ಬಿಚ್ಚಿರ್ಲಿಲ್ಲ. ಸಾಕಷ್ಟು ಅನುಮಾನಗಳಿತ್ತು. ಯಾಕೆ ಇಷ್ಟೆಲ್ಲ ಆರೋಪ ಮಾಡಿದಂತ ನಟಿ ಯಾಕೆ ಏನು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ, ಯಾಕೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅನ್ನೋದಿತ್ತು. ಆದ್ರೆ 2 ವರ್ಷಗಳ ಹಿಂದೆ ಅರವಿಂದ್ ರೆಡ್ಡಿಯ ಜೊತೆ ಆಪ್ತತೆಯಿಂದ ಇದ್ದಂತ ಫೋಟೋಸ್ ಇವತ್ತು ಪವರ್ ಟಿವಿಗೆ ಸಿಕ್ಕಿದೆ. ಆ ಎಕ್ಸ್ಕ್ಲೂಸಿವ್ ಫೋಟೋಸ್ ಅನ್ನ ನೀವು ನೋಡ್ತಾ ಇದ್ದೀರಿ. ವಾಟ್ ಎವರ್ ಇಟ್ ಈಸ್, ಅವರು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ರೋ ಏನೋ, ಎತ್ತೋ, ಮದುವೆ ಆಗ್ಬೇಕು ಅನ್ಕೊಂಡಿದ್ರೋ ಇಲ್ವೋ, ದಟ್ ಈಸ್ ಆಲ್ ದೇರ್ ಪರ್ಸನಲ್ ಇಶ್ಯೂಸ್. ಆ ಪರ್ಸನಲ್ ಇಶ್ಯೂ ಪರ್ಸನಲ್ ಆಗಿ ಇದ್ದಿದ್ರೆ ಪವರ್ ಟಿವಿನೂ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ, ಯಾವ ಟಿವಿನೂ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ, ಯಾರಿಗೂ ಅವಶ್ಯಕತೆನೂ ಇರಲಿಲ್ಲ. ಆದ್ರೆ ಪರ್ಸನಲ್ ಇಶ್ಯೂ ಇವತ್ತು ಪರ್ಸನಲ್ ಆಗಿ ಉಳ್ಕೊಂಡಿಲ್ಲ. ಹಾಗಾಗಿ ಇವತ್ತು ಸತ್ಯಾಸತ್ಯತೆಯ ವಿಚಾರಕ್ಕಾಗಿ ಪವರ್ ಟಿವಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಬ್ರೇಕ್ ಮಾಡ್ತಾ ಇದೆ. ಈ ಕ್ಷಣದ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಇದು. ಅರವಿಂದ್ ವೆಂಕಟೇಶ್ ರೆಡ್ಡಿ ನನ್ನ ಮೇಲೆ ಸಾಕಷ್ಟು ಕಿರುಕುಳ ಕೊಟ್ಟಿದ್ದಾರೆ, ನನಗೆ ಬೆದರಿಕೆಯನ್ನ ಹಾಕ್ತಿದ್ದಾರೆ, ನನಗೆ ಜೀವ ಬೆದರಿಕೆ ಇದೆ ಅಂತೆಲ್ಲ ಕೃಷಿ ಆರೋಪ ಮಾಡಿದ್ರು. ಕೃಷಿ ಆರೋಪ ಮಾಡಿದಾಗ ಹೌದೇನೋ, ಇಂಡಸ್ಟ್ರಿಯಲ್ಲಿ ಈ ತರದ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ನೋಡಿದೀವಿ, ಅದೇ ರೀತಿ ಏನಾದ್ರೂ ಆಗಿರಬಹುದಾ, ನಿಜವಾಗ್ಲೂ ಕಿರುಕುಳ ಆಗಿದ್ಯಾ ಅವ್ರಿಗೆ ಅನ್ನುವಂಥ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದ್ವಿ. ಯಾಕೆಂದ್ರೆ ಒಬ್ಬ ಹೆಣ್ಣುಮಗಳು ಆರೋಪ ಮಾಡ್ತಾ ಇದ್ದಾಳೆ ಅಂತ ಹೇಳಿ. ಆದ್ರೆ ಈ ಫೋಟೋಸ್ ಇವತ್ತು ನೋಡಿದ ಮೇಲೆ ಮತ್ತು ಸಾಕ್ಷಿಗಳು ಸಿಕ್ಕಿದ ಮೇಲೆ ಅರವಿಂದ್ ಅವರು ಅವತ್ತು ಹೇಳಿದಂಥ ಮಾತು ನಿಜ ಅಂತ ಅನ್ನಿಸ್ತಾ ಇದೆ. ನೋಡೋಣ ಇದರ ಸತ್ಯಾಸತ್ಯತೆ ಇನ್ನು ಮುಂದಕ್ಕೆ ಯಾವ ತರ ಇದೆ, ಏನು ಎತ್ತ ಅಂತ ಹೇಳಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾತನಾಡ್ತೀನಿ ನಾನು ವೆಂಕಟೇಶ್ ಜೊತೆಗೆ. ವೆಂಕಟೇಶ್, ವೆರಿ ಗುಡ್ ಮಾರ್ನಿಂಗ್. ಪವರ್ ಟಿವಿ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ರಿವೀಲ್ ಮಾಡ್ತಾ ಇದೆ. ಕೆಲ ದಿನಗಳ ಹಿಂದಷ್ಟೇ ಅರವಿಂದ್ ರೆಡ್ಡಿ ಅವರ ಮೇಲೆ ನಟಿ ಕೃಷಿ ತಾಪಂಡ ಗಂಭೀರ ಆರೋಪ ಮಾಡಿದ್ರು. ವೆಂಕಟೇಶ್, ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ, ಮತ್ತೆ ನನಗೆ ಜೀವ ಬೆದರಿಕೆ ಇದೆ ಅಂತೆಲ್ಲ ಗಂಭೀರವಾದಂತಹ ಆರೋಪ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಅರವಿಂದ್ ಕೂಡ ಸ್ಟೇಟ್ಮೆಂಟ್ ಮಾಡಿದ್ರು, ನನ್ನಿಂದ ಎಲ್ಲವನ್ನ ಪಡ್ಕೊಂಡಿದ್ದಾಳೆ, ನಾನು ಬೇಕಾದಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ, ಎಲ್ಲವನ್ನ ಹೇಳ್ತಾ ಇದ್ರು. ನಾನು ಆಗ್ಲೇ ಹೇಳಿದ್ನಲ್ಲ, ಯಾರದೇ ಒಂದು ವೈಯಕ್ತಿಕ ಜೀವನವನ್ನ ತೆಗೆದುಕೊಂಡು ಪವರ್ ಟಿವಿಗಾಗ್ಲಿ ಯಾವ ಟಿವಿಗಾಗ್ಲಿ ಏನು ಆಗ್ಬೇಕಾಗಿಲ್ಲ. ಆದ್ರೆ ವಿಚಾರ ಈಗ ವೈಯಕ್ತಿಕವಾಗಿ ಉಳ್ಕೊಂಡಿಲ್ಲ, ಹಾಗಾಗಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಈ ಫೋಟೋಸ್ ಇವತ್ತು ಏನ್ ವೈರಲ್, ಈ ಫೋಟೋಸ್ ಏನ್ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ಆಗಿ ಪವರ್ ಟಿವಿಗೆ, ವೆಂಕಟೇಶ್ ಈ ದೃಶ್ಯಗಳ ಬಗ್ಗೆ ಹೇಳೋದಾದ್ರೆ ವೆಂಕಟೇಶ್. ಗುಡ್ ಮಾರ್ನಿಂಗ್ ಸುಂದರ್. ಹೌದು, ಕಳೆದ ಕೆಲವು ತಿಂಗಳ ಹಿಂದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ತೆರಳಿ ಎ.ವಿ.ಆರ್. ರೆಡ್ಡಿ ಅವರು ನನಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ, ಮನೆಯವರಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ, ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ ಒಂದು ಆರೋಪಿಸಿ ಒಂದು ದೂರನ್ನು ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ ಒಂದು ಎಫ್ಐಆರ್ ಆಗುತ್ತೆ. ಎಫ್ಐಆರ್ ಆದ ನಂತರ ಅವರು ವಿದೇಶದಲ್ಲಿ ಇರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ, ಜಾಮೀನು ಪಡ್ಕೊಂಡು ಹೊರಗಡೆ ಬರ್ತಾರೆ. ಸೊ ಅದಾದ ಬಳಿಕ ಅವರು ಉದ್ಯಮಿಯು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನು ಶ್ರೀಲಂಕಾದ ಒಂದು ಲಾರ್ಡ್ಸ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಹೋದಂತಹ ಸಂದರ್ಭದಲ್ಲಿ ಆಕೆ ಪರಿಚಯ ಆಗುತ್ತೆ. ಪರಿಚಯದ ನಂತರ ಇಬ್ರು ಕೂಡ ಆತ್ಮೀಯವಾಗಿರ್ತಾರೆ. ಇದ್ದಂಥ ವೇಳೆಯಲ್ಲಿ ಕೂಡ ಆಕೆಗೆ ಬೇಕಾದಂಥ ಐಷಾರಾಮಿ ಜೀವನಕ್ಕೆ ಏನು ಬೇಕೋ ಎಲ್ಲವನ್ನು ಕೂಡ ನಾನು ಒದಗಿಸಿದ್ದೆ, ಚೆನ್ನಾಗೇ ಇತ್ತು. ಆದರೆ ಆಕೆ ನನ್ನ ಜೊತೆ ಇದ್ದಂಥ ವೇಳೆಯಲ್ಲೇ ಕೂಡ ಬಾಯ್ ಫ್ರೆಂಡ್ ಜೊತೆ ಇದ್ಲು. ನೈರೋಬಿಗೆ ಹೋದ, ಬೇರೆ ಒಂದು ತಾಂಚನಿಗೆ ಹೋದಂತಹ ಸಂದರ್ಭದಲ್ಲಿ ಆಕೆ ಬಾಯ್ ಫ್ರೆಂಡ್ ಜೊತೆನೇ ಇದ್ಲು. ಆದರೆ ನನಗೆ ಅವೆಲ್ಲವನ್ನು ಕೂಡ ಹೈಡ್ ಮಾಡಿದ್ಲು, ಯಾವುದನ್ನು ಕೂಡ ಹೇಳಿರಲಿಲ್ಲ ಅಂತ ಹೇಳಿ. ಸೊ ಆದರೆ ಆತ ಕೊಟ್ಟಂತಹ ಹೇಳಿಕೆಗಳೇನಿತ್ತು ಅದಕ್ಕೆ ಸಮರ್ಪಕವಾದ ದಾಖಲೆಗಳೇನು ಏನು ಕೂಡ ಬಿಡುಗಡೆ ಮಾಡಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಇಬ್ಬರು ಮತ್ತೆ ಒಂದಾಗಬಹುದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಕೂಡ ಆತ ಇದ್ದ. ಆದರೆ ಯಾವಾಗ ಈಕೆ ಈತನ ವಿಚಾರ ಒಂದು ದೂರನ ಆರೋಪವನ್ನು ಮಾಡ್ತಾಳೆ, ಆರೋಪ ಆದ ನಂತರ ಆತ
ಜೈಲಿಗೆ ಹೋಗಬೇಕಾದಂತ ಸಂದರ್ಭ ಬರುತ್ತೆ, ಕೋರ್ಟ್ ಕೂಡ ಜಾಮೀನು ಕೊಡುತ್ತೆ. ಬಂದ ನಂತರ ಎಲ್ಲೂ ಕೂಡ ಈ ವಿಚಾರವನ್ನ ಮತ್ತೆ ಆಕೆ ಎಲ್ಲೂ ಬಾಯಿ ಬಿಡೋದಿಲ್ಲ, ಸುಮ್ಮನೆ ಇರ್ತಾಳೆ. ಆದ್ರೆ ಆಕೆ ಮಾಡಿರುವಂತಹ ಆರೋಪಕ್ಕೆ ತಾನು ಏನು ಆಕೆಗೆ ಐಷಾರಾಮಿ ಜೀವನಕ್ಕೆ ಬೇಕಾದಂತಹ ವಸ್ತುಗಳನ್ನೆಲ್ಲ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಕೂಡ ಹತ್ರ ಹೇಳಿದ್ದು. ಆ ಎಲ್ಲ ದಾಖಲೆಗಳನ್ನು ಕೂಡ ಇವತ್ತು ಪವರ್ ಟಿವಿ ಬಿಚ್ಚಿಡ್ತಾ ಇರುವಂತದ್ದು. ಏನು RTGS ಆಗಿರ್ಬೋದು, ಫೋನ್ ಪೇ ಮೂಲಕ ಆಗಿರಬಹುದು, ಮತ್ತೆ ವಿದೇಶಕ್ಕೆ ಕರ್ಕೊಂಡು ಹೋಗಿರ್ಬೋದು, ಬಾಂಬೆ ಸೇರಿದಂತಹ ಏನು ಮುಂಬೈ, ನೈರೋಬಿ ಎಲ್ಲ ಕಡೆ ಆಕೆ ಸುತ್ತಾಟ ಮಾಡೋದಕ್ಕೆ ಈತನೇ ದುಡ್ಡನ್ನು ಕೊಟ್ಟಿರುವಂತದ್ದು, ಟಿಕೆಟ್ ಬುಕ್ ಅನ್ನು ಮಾಡಿರುವಂತಹದ್ದು ಎಲ್ಲವನ್ನು ಕೂಡ ದಾಖಲೆ ಸಮೇತವಾಗಿ ಆತ ಇವತ್ತು ಬಿಡುಗಡೆ ಮಾಡಿರುವಂತದ್ದು. ಜೊತೆಗೆ ಬಂಗಾರದ ಒಡವೆಗಳೇನಿದೆ ಎಲ್ಲವನ್ನು ಕೂಡ ಈತನೇ ಕೊಡಿಸಿದ್ದೇನೆ ಅಂತ ಹೇಳಿದ್ದಾರೆ. ಕೇಳಿಸ್ತಿದ್ಯಾ? ನಾನು ಮಾತಾಡ್ತೀನಿ, ನಾನು ಹಾಗೆ ಲೈನ್ ಅಲ್ಲಿ ಹೋಲ್ಡ್ ಅಲ್ಲಿ ನಾನು ಅದ್ರ ಬಗ್ಗೆ ಕೂಡ ನಿಮ್ ಹತ್ರ ಮಾತನಾಡ್ತೀನಿ. ಇಷ್ಟಕ್ಕೆ ಮುಗ್ದಿಲ್ಲ, ಮತ್ತಷ್ಟು ಮೆಗಾ ಬ್ರೇಕಿಂಗ್ ಅಪ್ಡೇಟ್ಸ್ ಗಳಿದಾವೆ. ಸುಮ್ನೆ 4 ಬ್ರೇಕಿಂಗ್ ಪಾಯಿಂಟ್ಸ್ ಹಾಕ್ಬಿಟ್ಟು ಸುದ್ದಿ ಮಾಡ್ಬಿಟ್ವಿ ಅಂತ ನಾವೇನು ಹೇಳ್ತಾ ಇಲ್ಲ. ಪವರ್ ಟಿವಿ ಮಾಡ್ತಾ ಇದೆ ಅಂತಂದ್ರೆ ದಾಖಲೆಗಳ ಸಮೇತ ಸುದ್ದಿ ಮಾಡ್ತೀವಿ ಅಂತ ಅರ್ಥ. ಕೃಷಿ ತಾಪಂಡಾಗೆ ಅರವಿಂದ ರೆಡ್ಡಿ ಕೊಟ್ಟಿದ್ದಾರೆ ಚಿನ್ನಾಭರಣಗಳ, ಅದರ ಲೆಕ್ಕ ಕೂಡ ಇದೆ. ಪವರ್ ಟಿವಿಯಲ್ಲಿ ಫೋಟೋಗಳ ಸಮೇತ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ರಾಜ್ಯದ ಜನರ ಮುಂದೆ ಪವರ್ ಟಿವಿ ಇಡ್ತಾ ಇದೆ. ಹಲವು ಬಂಗಾರದ ಆಭರಣಗಳನ್ನ ಅರವಿಂದ್ ರೆಡ್ಡಿ ಅವರು ಕೊಟ್ಟಿದ್ದಾರೆ. ಲಕ್ಷ್ಮಿ ನವಿಲು ಪೆಂಡೆಂಟ್ ಇರುವಂತಹ ಚಿನ್ನದ ಸರ ಇರಬಹುದು, ಜುಮ್ಕಿಯನ್ನ ಉಡುಗೊರೆಯಾಗಿ ಕೊಟ್ಟಿದ್ರು. ವಜ್ರದ ಹಾರ, ಚಿನ್ನದ ಡಾಬು, ಕ್ರಿಶ್ಚಿಯನ್ ಪೆಂಡೆಂಟ್ ನ ಚಿನ್ನದ ಸರ, ಹಾರ್ಟ್ ಶೇಪ್ ಪೆಂಡೆಂಟ್ ಇರೋ ಮತ್ತೊಂದು ಚಿನ್ನದ ಸರವನ್ನ ಗಿಫ್ಟ್ ಆಗಿ ಕೊಟ್ಟಿದ್ರು. ಕೈಗೆ ಹಾಕೋ ಕಡ ಇರಬಹುದು, ಫಿಂಗರ್ ರಿಂಗ್ಸ್ ಇರಬಹುದು, ಬ್ರೇಸ್ಲೆಟ್ಸ್ ಇರಬಹುದು, ಜುಮ್ಕಿ ಇರಬಹುದು, ರೂಬಿ ಸ್ಟೋನ್ ನ ನೆಕ್ಲೆಸ್, ಎಲ್ಲದರ ಫುಟೇಜ್ ಗಳನ್ನ ಪವರ್ ಟಿವಿ ಇವತ್ತು ರಿವೀಲ್ ಮಾಡ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಫ್ಕೋರ್ಸ್ ಒಂದು ಸಂಬಂಧದಲ್ಲಿ ಇದ್ದಾರೆ ಅಥವಾ ಒಂದು ಫ್ರೆಂಡ್ಶಿಪ್, ಒಂದು ರಿಲೇಶನ್ಶಿಪ್ ಏನೋ ಒಂದಿದೆ ಅಂತ ಅಂದಾಗ ಈ ರೀತಿ ಗಿಫ್ಟ್ ಗಳನ್ನ ಕೊಡೋದು ಸಹಜ. ಅಂದ್ರೆ ಅವರವರ ಕೆಪಾಸಿಟಿಗೆ ತಕ್ಕಂತೆ. ಅವರ ಅರವಿಂದ್ ರೆಡ್ಡಿ ಅವರು ಉದ್ಯಮಿನೂ ಆಗಿದ್ರು, ಹಾಗಾಗಿ ಕಾಸ್ಟ್ಲಿ ಗಿಫ್ಟ್ ಗಳನ್ನ ಕೊಟ್ಟಿದ್ದಾರೆ ಆ ಸಂಬಂಧದಲ್ಲಿ ಇದ್ದಾಗ. ಆದ್ರೆ ಇದ್ರ ಬಗ್ಗೆ ಕೃಷಿ ಎಲ್ಲೂ ಕೂಡ ಏನೂ ಮಾತಾಡಿರ್ಲಿಲ್ಲ. ಆದ್ರೆ ಅರವಿಂದ್ ರೆಡ್ಡಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾನು ಎಲ್ಲವನ್ನ ಕೊಟ್ಟಿದ್ದೀನಿ. ನೀವು ಎಲ್ಲದರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕೃಷಿ ತಾಪಂಡಾಗೆ ಅರವಿಂದ್ ರೆಡ್ಡಿ ಕೊಟ್ಟಿರುವಂತ ಎಲ್ಲ ಜುವೆಲ್ಸ್ ಗಳ ಫುಟೇಜ್ ಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ವಿಚಾರ ನಡೆಯುವಾಗ ಇದ್ಯಾವುದು ಹೊರಗಡೆ ಬಂದಿರಲಿಲ್ಲ. ಆದ್ರೆ ಯಾವಾಗ ಕೃಷಿ ತಾಪಂಡ ಪೊಲೀಸ್ ಸ್ಟೇಷನ್ ಮೆಟ್ಲೇರಿ ಕಂಪ್ಲೇಂಟ್ ಅನ್ನ ಫೈಲ್ ಮಾಡ್ತಾರೆ, ಇದ್ಯಾವ ವಿಚಾರಗಳ ಬಗ್ಗೆನೂ ಕೃಷಿ ತಾಪಂಡ ಮಾತಾಡಿರೋದಿಲ್ಲ. ಇದ್ಯಾವುದರ ಬಗ್ಗೆನೂ ಕೃಷಿ ಮಾತನಾಡಿರೋದಿಲ್ಲ. ಅರವಿಂದ್ ರೆಡ್ಡಿ ಕೂಡ ಇಲ್ಲಿವರೆಗೂ ಎಲ್ಲೂ ಹೇಳಿರೋದಿಲ್ಲ. ಆದ್ರೆ ಯಾವಾಗ ಅರವಿಂದ್ ರೆಡ್ಡಿ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ, ಕಿರುಕುಳ ಕೊಡ್ತಾ ಇದ್ದಾರೆ, ಮತ್ತೊಂದು ಮಗದೊಂದು ಅಂತ ಹೇಳಿ ಆರೋಪ ಮಾಡ್ತಾರೆ, ಆಗ ಅರವಿಂದ್ ರೆಡ್ಡಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ, ಎಸ್ ನಾನು ಎಲ್ಲವನ್ನ ಕೊಡಿಸಿದ್ದೀನಿ ಆಕೆಗೆ ಅನ್ನುವಂಥ ವಿಚಾರ ಹೇಳ್ತಾರೆ. ಆದ್ರೆ ಕೃಷಿ ಇದುವರೆಗೂ ಎಲ್ಲೂ ಕೂಡ ಇದ್ರ ಬಗ್ಗೆ ತುಟಿ ಬಿಚ್ಚಿಲ್ಲ ಇಲ್ಲಿಯವರೆಗೂ. ಅದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಇದ್ವು, ಸಾಕಷ್ಟು ಅನುಮಾನಗಳು ಇದ್ವು. ಆ ಎಲ್ಲ ಅನುಮಾನಗಳಿಗೂ ಉತ್ತರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನ ಪವರ್ ಟಿವಿ ಮಾಡ್ತಾ ಇದೆ, ಸಾಕ್ಷ್ಯಾಧಾರಗಳ ಸಮೇತ. ಇಷ್ಟೇ ಅಲ್ಲ, ಪ್ರತಿಯೊಂದರ ದಾಖಲೆಗಳು ಕೂಡ ಪವರ್ ಟಿವಿ ಹತ್ರ ಎಕ್ಸ್ಕ್ಲೂಸಿವ್ ಆಗಿದೆ.